ತೆಲಂಗಾಣದ ಸಂಗಾರೆಡ್ಡಿ ಮತ್ತು ನಾರಾಯಣಪೇಟೆ ಜಿಲ್ಲೆಗಳಲ್ಲಿ ಕೋಮು ಉದ್ವಿಗ್ನತೆ ಸಂಘರ್ಷ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಬಳಿಕ ನಡೆದಿದ್ದ ಸಂಭ್ರಮಾಚರಣೆಯ ಮೆರವಣಿಗೆ ಮೇಲೆ ಶೂ ಎಸೆದವರ ಬಂಧನ. ನಾರಾಯಣಪೇಟೆಯಲ್ಲಿ ಮಸೀದಿಗೆ ಚಪ್ಪಲಿ ಎಸೆದ ಆರೋಪ. ಗುವಾಹಟಿ ಪ್ರವೇಶಿಸದಂತೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅಸ್ಸಾಂ ಪೊಲೀಸರ ತಡೆ. ಬ್ಯಾರಿಕೇಡ್ಗಳನ್ನು ಕಿತ್ತು ಪೊಲೀಸರ ಜತೆ ಘರ್ಷಣೆ ನಡೆಸಿದ್ದ ಕಾಂಗ್ರೆಸ್ ಕಾರ್ಯಕರ್ತರು. ಸಂಸದ ರಾಹುಲ್ ಗಾಂಧಿಗೆ ಭದ್ರತೆ ನೀಡಲು ಅಮಿತ್ ಶಾಗೆ ಮಲ್ಲಿಕಾರ್ಜುನ ಖರ್ಗೆ ಪತ್ರ. ಐದು ಪ್ಯಾನ್ ಇಂಡಿಯಾ ಸಿನಿಮಾ ಘೋಷಣೆ ಮಾಡಿದ ಆರ್ ಚಂದ್ರು ಸಾಹಸಕ್ಕೆ ಆಶೀರ್ವದಿಸಿದ ಸಿಎಂ ಸಿದ್ದರಾಮಯ್ಯ. ಕಬ್ಜಾ 2 ಸಿನಿಮಾ ಮಾಡುವುದಕ್ಕೆ ಸಿದ್ಧತೆ ಆರಂಭಿಸಿದ ಆರ್ ಚಂದ್ರು.  ಮಂಗಳವಾರದ ವಹಿವಾಟಿನಲ್ಲಿ ಸೆನ್ಸೆಕ್ಸ್ 1000 ಅಂಕಕ್ಕಿಂತ ಹೆಚ್ಚಿನ ಕುಸಿತ ಕಂಡರೆ ನಿಫ್ಟಿ 50 ಸೂಚ್ಯಂಕವು 300 ಅಂಕಗಳಿಂದ ಹೆಚ್ಚು ಇಳಿಕೆ. ಭಾರತೀಯ ಷೇರು ಮಾರುಕಟ್ಟೆಯ ಹಾಂಕಾಂಗ್ ಮಾರುಕಟ್ಟೆಯನ್ನು ಹಿಂದಿಕ್ಕಿತ್ತು ಎನ್ನುವಷ್ಟರಲ್ಲೇ ಷೇರುಪೇಟೆ ತೀವ್ರ ಕುಸಿತ. ಎಚ್ಡಿಎಫ್ಸಿ ಷೇರುಗಳ ಭಾರೀ ಇಳಿಕೆ, ರಿಲಯನ್ಸ್ ಷೇರುಗಳ ಕುಸಿತ, ಎಫ್ಐಐ ಮಾರಾಟ, ಜಾಗತಿಕ ಉದ್ವಿಗ್ನತೆ ವಿಸ್ತರಣೆ ಮಾರುಕಟ್ಟೆ ಇಳಿಕೆಗೆ ಪ್ರಮುಖ ಕಾರಣ. 2023ರಲ್ಲಿ ಎಲ್ಲ ಸ್ವರೂಪದಲ್ಲೂ ಅತ್ಯಮೋಘ ಪ್ರದರ್ಶನ ತೋರಿದ ಶುಭ್ಮನ್ ಗಿಲ್. ಜನವರಿ 23ರಂದು ನಡೆದ ಸಮಾರಂಭದಲ್ಲಿ ಬಿಸಿಸಿಐ ಪ್ರಶಸ್ತಿಗೆ ಗಿಲ್ ಪಾತ್ರರಾಗಿದ್ದಾರೆ. ವಿರಾಟ್ ಕೊಹ್ಲಿ ಬಿಸಿಸಿಐ ಪ್ರಶಸ್ತಿ ಗೆದ್ದ ಹಳೆಯ ಫೋಟೋ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದ ಆರಂಭಿಕ ಆಟಗಾರ.